ಪಶುವೈದ್ಯಕೀಯ ಹುದ್ದೆಗಳಲ್ಲಿ ಅಕ್ರಮ ಆಗಿದೆ ಅಂತ ಹೇಳ್ಬಿಟ್ಟು ಕೆಲವೊಂದಷ್ಟು ವಿದ್ಯಾರ್ಥಿಗಳು ಆಡಿಯೋ ವಿಡಿಯೋ ಸಮೇತ ಒಂದು ದೂರನ್ನು ಕೂಡ ಕೊಟ್ಟಿದ್ರು. ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೇಳೋದಕ್ಕೆ ನಾವು ಕೆಪಿಎಸ್ಸಿ ಕಾರ್ಯದರ್ಶಿ ಅಂತ ಜ್ಯೋತಿ ಅವರ ಜೊತೆ ಇದ್ವಿ. ನಾವು ಕೂಡ ಅವ್ರ ಹತ್ರ ಕೇಳೋಣ. ಮೇಡಮ್, ಯಾಕೆ ತಮ್ಮ ಇಲಾಖೆ ಮೇಲೆ ಈ ರೀತಿಯಂತ ಗಂಭೀರವಾದಂಥ ಆರೋಪ ಬರ್ತಿದೆ? ಅಲ್ಲ, ಇದು ಇಲಾಖೆ ಮೇಲೆ ಅಂತಂದರೆ ಕೆಪಿಎಸ್ಸಿ ಮೇಲೆ ಭಾಳ ವರ್ಷಗಳಿಂದ ಈ ಥರದ ಆರೋಪಗಳು ಬರ್ತಾನೆ ಇದೆ. ಅದು ಮುಂದುವರಿತಾ ಇದೆ ಅನ್ನೋದೇ ಒಂದು ವಿಷಾದ. ಸೊ ನಾವು ಈ ಥರ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಾಗ ನಾವು ಬಹಳ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ರೇನು ಈ ಥರದ ದೂರುಗಳು ಬರ್ತಾ ಇರುವಾಗ ನಮಗನ್ನಿಸ್ತದೆ, ಹೌದು ಇಷ್ಟೊಂದು ದೂರ ಬರ್ತಾ ಇದೆ ಅಂದರೆ ಎಲ್ಲೋ ಏನೋ ನಿಜ ಇರಬಹುದು, ಹಾಗೆ ತನಿಖೆ ಮಾಡೇ ಬಿಡಲಿ ಅನ್ನೋದು ನಮ್ಮದು ಕೂಡ ಅನ್ನಿಸ್ತಾ ಇದೆ ಇವಾಗ. ಯಾಕಂದರೆ ಯಾವುದೇ ದೂರು ಕೊಟ್ರೇನು ಕೂಡ ನಮಗೇನಾದರೂ ಅವರು ಸಾಕ್ಷ್ಯ ಸಮೇತ ಕೊಟ್ಟರೆ ನಾವು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸ್ತೀವಿ, FIR ಮಾಡ್ತೀವಿ. ಅದ್ರ ಮೇಲೆ ಅವರು ಪೊಲೀಸ್ನವರು ಕ್ರಮ ತಗೊಳ್ತಾರೆ, ಮುಂದಿನ ಪ್ರಕ್ರಿಯೆಗಳನ್ನೆಲ್ಲ ಅವರು ನಡೆಸ್ತಾರೆ. ಬಟ್ ಆದರೆ ಈ ಸಲ ನಾವು ಒಂದು 3-4 ದೂರುಗಳು ಏನು ಕೊಟ್ಟಿದ್ದೀವಿ ಅದನ್ನು ಕೂಡ ನಾವು ಅನುಸರಿಸ್ತಾ ಇದ್ದೀವಿ. ಆದಷ್ಟು ಬೇಗ ತನಿಖೆ ಮಾಡಿ ತಪ್ಪಿತಸ್ಥರನ್ನ ಇಂಥವ್ರು ಅಂತ ನೀವು ಹೇಳಿದರೆ ಅವ್ರ ಮೇಲೆ ನಾವು ಸರ್ಕಾರಿ ಅಧಿಕಾರಿಗಳಾಗಿದ್ದರೆ ಕ್ರಮ ತಗೋಬಹುದು, ಇಲ್ಲ ಅಂತಿದ್ರೆ ಅವ್ರಿಗೆ ಜುಡಿಷಿಯರಿ ಪ್ರಕಾರ ಕ್ರಮ ಆಗ್ತದೆ. ಬಟ್ ಅದೇನೂ ಆಗ್ದೇ ವಿಚಾರಣೆ ಕೂಡ ಭಾಳ ದಿನ ನಡೆಯುತ್ತೆ. ಮತ್ತೆ ಈ ಥರ ದೂರುಗಳು ಮತ್ತೆ ಮತ್ತೆ ಬರ್ತಾ ಇದೆ ಅಂದರೆ ಅಧಿಕಾರಿಗಳಾಗಿ ನಮಗೂ ಬೇಸರ ಆಗ್ತಾ ಇದೆ, ಈ ಥರದ್ದು ಆಗಬಾರ್ದು ಅಂತ. ಬಟ್ ನಮ್ಮ ಹಂತದಲ್ಲಿ ಪರೀಕ್ಷೆ ನಡೆಸುವಂಥದ್ದಲ್ಲಾಗಲಿ, ಇದರ ವ್ಯಾಲ್ಯೂಷನ್ ಇರ್ಬೋದು, ಆಗ ಅವೆಲ್ಲವೂ ಕೂಡ ಕರೆಕ್ಟಾಗಿ ನಡೀತಾ ಇದೆ ನಮ್ಮ ಪ್ರಕಾರ. 6 ತಿಂಗಳಲ್ಲಿ ನಾನು ಇಲ್ಲಿಗೆ ಬಂದು 6 ತಿಂಗಳಾಯಿತು. ಅದನ್ನು ಗಮನಿಸುವಾಗ ಎಲ್ಲವೂ ಸರಿಯಾಗಿ ನಡೀತಾ ಇದೆ. ಆದರೆ ಈ ಲಿಸ್ಟ್ ಅನೌನ್ಸ್ ಆಗಿದ ತಕ್ಷಣ ಯಾರನ್ನ ಕಾಂಟ್ಯಾಕ್ಟ್ ಮಾಡೋದು, ದುಡ್ಡು ಕೊಡಿ ಅಂತ ಕೇಳೋದು, ಅವರು ದುಡ್ಡು ಕೊಡೋದು, ಅದೆಲ್ಲ ಮತ್ತೆ ಭ್ರಷ್ಟಾಚಾರ ಆಯಿತು ಅಂತ ಬರೋದು, ಇವೆಲ್ಲ ನಮಗೇನು ಕೂಡ ಅರ್ಥ ಆಗ್ತಿಲ್ಲ ಏನು ಈ ಥರ ನಡೀತಾ ಇದೆ ಅಂತ. ಇದೆಲ್ಲ KPS ಇಂದ ಹೊರಗಡೆ ನಡೆಯುವಂಥದ್ದು. ಬಟ್ ಆದರೆ ಬಹಳ ವಿಷಾದ ಏನಂದರೆ ಅದರಲ್ಲಿ ಪ್ರತಿ ಸಲ ಆಯೋಗದ ಅಧ್ಯಕ್ಷರು ಅಥವಾ ಸದಸ್ಯರು ಇನ್ಯಾರು ಮಧ್ಯವರ್ತಿಗಳು ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಬಟ್ ಇಡೀ ವ್ಯವಸ್ಥೆನೇ ಈ ಥರ ತಿರ್ಚಿದ್ದಾಗ ಅಧಿಕಾರಿಗಳಾಗಿ ನಾವು ಉತ್ತರ ಕೊಡೋದು ಕಷ್ಟ. ಯಾಕಂದರೆ ನಮ್ಮ ಕಡೆಯಿಂದ ನಾವು ಎಲ್ಲ ಸರಿಯಾಗೇ ಮಾಡ್ತಾ ಇರ್ತೀವಿ, ಆದ್ರೂ ಈ ಥರ ತಪ್ಪುಗಳಾಗ್ತಿದೆ. ಈಗ ಹೊರಗಡೆ ಹೋಗಿ ಕ್ವಶನ್ ಪೇಪರ್ ಅವರೇ ಕೊಟ್ಟು ಮಾಡ್ತಾರೆ ಅಂತಂದರೆ ಅವ್ರು ಯಾವ ರೀತಿ ಕಾಂಟ್ಯಾಕ್ಟ್ಗಳನ್ನು ಇಟ್ಕೊಂಡಿದ್ದಾರೆ, ಯಾರನ್ನ ಇಟ್ಕೊಂಡಿದ್ದಾರೆ ಅನ್ನೋಂಥದ್ದು ತನಿಖೆನಲ್ಲೇ ಗೊತ್ತಾಗುವಂಥದ್ದು. ನಮ್ಮ ಅಧಿಕಾರಿಗಳಾಗಿ ನಮಗೆ ಆ ಅವಕಾಶ ಇರೋದಿಲ್ಲ, ವೆರಿಫೈ ಮಾಡುವಂಥದ್ದಾಗಲಿ ಅಥವಾ ಗೊತ್ತಾದರೆ ನಾವಂತೂ ಬಿಡೋದಿಲ್ಲ. ನಮ್ಮ ಅಧಿಕಾರಿಗಳು ಯಾರಾದರೂ ಈ ಥರ ಮಾಡ್ತಿದ್ದಾರೆ ಅಂದರೆ ಖಂಡಿತವಾಗಿ ಅವ್ರ ಮೇಲೆ ಕ್ರಮ ಆಗುತ್ತೆ. ಆದರೆ ಇಲ್ಲಿವರೆಗೆ ಅಂಥದ್ದೇನು ಕಂಡು ಬಂದಿಲ್ಲ. ಹಾಗಾಗಿ ಪೊಲೀಸ್ನವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಆಯಿತು ನಮ್ಮ ಕಚೇರಿಗಳಲ್ಲಿ ಯಾರಾದರೂ ಮಾಡ್ತಾ ಇದ್ರೆ ಅದನ್ನು ಕೊಡಿ, ಆದರೆ ಹೊರಗಡೆ ಮಧ್ಯವರ್ತಿಗಳು ಈ ಥರ ವ್ಯವಸ್ಥೆನ ತಿರ್ಚಕ್ಕಾಗಲ್ಲ. ಇಲ್ಲ ಅಧ್ಯಕ್ಷರು ಸದಸ್ಯರು ಮಾಡಿದ್ರೆ ಅವ್ರ ಮೇಲೂ ಕ್ರಮ ಮಾಡಿ. ಪ್ರಮುಖವಾಗಿ ಅಪ್ಸರ್ ಅನ್ನೋ ವ್ಯಕ್ತಿ ಮಧ್ಯವರ್ತಿ ನೇರವಾಗಿ ಅಭ್ಯರ್ಥಿಗಳ ಜೊತೆ ಮಾತಾಡಿದಂತ ಆಡಿಯೋ ಈಗ ಮಾತಾಡಿದಂತ ಆಡಿಯೋ ವಿಡಿಯೋ ಎಲ್ಲ ಬಿಟ್ಟಿದ್ದಾರೆ. ಅದು ಆರಿಫ್ ಅಂತವ್ರು ನೇರವಾಗಿ ವಿಡಿಯೋದಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ, ಹಣ ತಗೊಂಡಿರೋದಿದೆ, ಆಡಿಯೋ ಇದೆ. ಅದ್ರ ಬಗ್ಗೆ ಏನು ಪ್ರತ್ಯೇಕವಾಗಿ ದೂರ ಏನು ಕೊಟ್ಟಿಲ್ಲ, ವಿಡಿಯೋದಲ್ಲಿ ಕಾಣಿಸ್ಕೊಂಡಿಲ್ಲ. ಯಾರು ದೂರುದಾರರು ನಮಗೆ ಅಕ್ಸಾ ಸಂಘಟನೆಯ ಅಧ್ಯಕ್ಷರಾಗಿರುವಂತ ಕಾಂತ್ ಕುಮಾರ್ ಅವರು ಅವ್ರ ಜೊತೆ ಮಾತಾಡೋದು ವಿಡಿಯೋದಲ್ಲಿ ಅವ್ರು ಕಾಣ್ತಾರೆ. ಬಟ್ ಆಡಿಯೋ ಅವ್ರ ಜೊತೆ ಮಾತಾಡಿದ್ದು ಫೋನಲ್ಲಿ ಅದು ಕೇಳಿಸ್ತಾ ಇದೆ. ಮತ್ತೆ ಅವರು ನಮಗೆ ನಂಬರ್ ಕೂಡ ಕೊಟ್ಟಿದ್ರು, ಇಂಥ ನಂಬರಿಂದ ಅದು ಬಂದಿದ್ದು ಫೋನ್ ಮಾತಾಡಿದ್ದು ಅಂತ. ಸೊ ಹಂಗಾಗಿ ಆ ನಂಬರ್ ಮುಖಾಂತರ ಆ ನಂಬರ್ ಮೇಲೇನೆ ಮತ್ತು ಅವರ ಹೆಸರು ಆರಿಫ್ ಅಂತ ಅವರೇ ಹೇಳಿದ್ದು, ಅದನ್ನು ನಾವು ಕೊಟ್ಟಿದ್ದೇವೆ. ಸೊ ಅವರು ತನಿಖೆನೂ ಶುರು ಮಾಡಿದ್ದೀವಿ. ಅವರೇನೋ ಬೇಲ್ ತಗೊಂಡು ಹೊರಗಡೆ ಹೋಗಿದ್ದಾರೆ ಅನ್ನೋಂಥದ್ದೇನೋ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾರು ಪೊಲೀಸ್ನವರು ಮಧ್ಯಂತರ ಮಾಹಿತಿ ಏನು ಕೊಡ್ತಾರೆ, ಪ್ರಾಥಮಿಕ ಮಾಹಿತಿ ಅದನ್ನು ಕೊಟ್ಟಿದ್ದಾರೆ. ಬಟ್ ಮುಂದಿನ ತನಿಖೆ ಅವ್ರು ನಡೆಸಬೇಕು. ಸೊ ಇಲ್ಲಿ ಒಳಗಡೆಯಿಂದನೂ ಏನಾದರೂ ಕೈ ಜೋಡಿಸುವಂಥ ಕೆಲಸ ಆಗಿದೆ ಅಂತಂದರೆ ವಿ ವಿಲ್ ಡೆಫಿನೆಟ್ಲಿ ಬ್ರಿಂಗ್ ಇಟ್ ಟು ದ ನೋಟಿಸ್ ಆಫ್ ದ ಗವರ್ಮೆಂಟ್ ಆಲ್ಸೋ ಅಂಡ್ ವಿ ವಿಲ್ ಟೇಕ್ ವೆರಿ ಸ್ಟ್ರಿಕ್ಟ್ ಆಕ್ಷನ್. ಮೇ ಬಿ ದೇ ವಿಲ್ ಬಿ ಡಿಸ್ಮಿಸ್ಡ್. KPSC ಅಧ್ಯಕ್ಷರು ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯಂತ ಮೆರಿಟ್ ಲಿಸ್ಟ್ ಬಿಡುವಂತಿಲ್ಲ ಅಂತ ಏನಾದ್ರು ರೂಲ್ಸ್ ಏನಾದ್ರು ಇದೆಯಾ ಅಂತ? ಅಲ್ಲ, ಅಧ್ಯಕ್ಷರು ಅಂದ್ರೆ ಕಮಿಷನ್ಗೆ ಅಧ್ಯಕ್ಷರಾಗಿರ್ತಾರೆ ಅವರು, ಇತರೆ ಸದಸ್ಯರು ಇರ್ತಾರೆ. ಅಧ್ಯಕ್ಷರು ಇಲ್ಲದೆ ಟೈಮ್ನಲ್ಲಿ ಹಿರಿಯ ಸದಸ್ಯರಿದ್ದರೆ ಅವರು ಅದನ್ನು ಮಾಡಬಹುದು, ಅಂದ್ರೆ ಅಧ್ಯಕ್ಷತೆಯನ್ನು ವಹಿಸ್ಕೋಬಹುದು, ಆಯೋಗದ ಸಭೆ ಅಧ್ಯಕ್ಷತೆಯನ್ನ. ಬಟ್ ಆಯೋಗದ ಅನುಮೋದನೆ ತಗೊಳ್ಳೇಬೇಕು ಪ್ರತಿಯೊಂದು ಪ್ರಕ್ರಿಯೆಗೆ. ಅವ್ರ ಗಮನಕ್ಕೆ ತರದೇ ಮಾಡ್ಲಿಕ್ಕಾಗಲ್ಲ, ಬಿಕಾಸ್ ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅಂಡ್ ಕಾನ್ಸ್ಟಿಟ್ಯೂಷನಲ್ ಬಾಡಿಯಾಗಿ KPSCಗೆ ಎಕ್ಸಾಮ್ಸ್ ಕಂಡಕ್ಷನ್ ಮಾಡುವಂಥ ಅಧಿಕಾರ ಮತ್ತು ಜವಾಬ್ದಾರಿಯನ್ನ ಕಮಿಷನ್ಗೆ ಕೊಟ್ಟಿದೆ. ಸೊ ಸೆಕ್ರೆಟರಿ, ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್, ಬಾಕಿ ಅಧಿಕಾರಿಗಳೆಲ್ಲರೂ ಕೂಡ ಕಮಿಷನ್ಗೋಸ್ಕರ ಕೆಲಸ ಮಾಡುವಂಥದ್ದು. ಅವರೆಲ್ಲ ಕಮಿಷನ್ನ ಅಧಿಕಾರಿಗಳು. ಸೊ ಅವರ ನಿರ್ದೇಶನ ಮತ್ತು ಅನುಮೋದನೆ ಮೇರೆಗೆ ಕೆಲಸ ಮಾಡ್ತೀವಿ. ಸೊ ಹಾಗಾಗಿ ಕಮಿಷನ್ ಇಲ್ಲದೆ ಹೋದ್ರೆ ನಾವು ಏನು ಅನುಮೋದನೆಗಳನ್ನ ತಗೊಳಕ್ಕಾಗಲ್ಲ. ಅನ್ಲೆಸ್ ಈಗ KPSCನೇ ಮುಚ್ಚಿಬಿಡಿ ಅನ್ನುವಂಥದ್ದು ಏನು ಕೆಲವರೆಲ್ಲ ಆಗ್ರಹ ಕೊಡ್ತಾ ಇದ್ದಾರೆ, ಆ ರೀತಿ ಅದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿರೋದ್ರಿಂದ ಇಟ್ ಇಸ್ ನಾಟ್ ವೆರಿ ಈಸಿ. ಬಟ್ ಅದೆಲ್ಲ ಪ್ರೊಸೀಜರ್ ಮಾಡಿ ಆ ಥರ ಇಲ್ಲದೇ ಇದ್ದಾಗ ಅದೊಂದು ಕೇವಲ ಅಧಿಕಾರಿಗಳ ಮತ್ತು ಸರ್ಕಾರದ ನಿಗಾವಣೆಯಲ್ಲಿ ಅಧಿಕಾರಿಗಳೇ ನಡೆಸುವಂಥದ್ದಿದ್ರೆ ಅವಾಗ ಆಗ್ಬೋದು. ಆದರೆ ಇದು
ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿರೋದ್ರಿಂದ ಇಟ್ ಇಸ್ ನಾಟ್ ಸೋ ಈಸಿ ಟು ಅಬಾಲಿಷ್. ಮತ್ತು ಇಲ್ಲ ಅಂದ್ರೆ ಅನುಮೋದನೆ ಆಗಲ್ಲ. ಹಿರಿಯ ಅಧಿಕಾರಿಗೆ ಯಾರಿರ್ತಾರೆ, ಹಿರಿಯ ಸದಸ್ಯರು ಯಾರಿರ್ತಾರೋ ಅವ್ರು ಮಾಡ್ತಾರೆ. ಮೇಡಮ್, ಕೊನೆಯದಾಗಿ KS ಆಗಿರ್ಬೋದು, ಇಲ್ಲಾಂತಂದ್ರೆ PDO ಆಗಿರ್ಬೋದು, SD, FD ಯಾವುದೇ ಪರೀಕ್ಷೆ ಬಂದರೂ ಕೂಡ ಸಾಮಾನ್ಯವಾಗಿ ಏನಾದರೂ ಒಂದು ಭ್ರಷ್ಟಾಚಾರದ ಆರೋಪಗಳು ಬರ್ತಾನೆ ಇರ್ತದೆ. ಇಂಥದಕ್ಕೆ ತಾರ್ಕಿಕ ಅಂತ್ಯ ಆಡಕ್ಕಾಗುತ್ತಾ KPSCಗೆ? ಇಲ್ಲ, ನಾನು ಅಧಿಕಾರಿಯಾಗಿ ಮತ್ತು ವೈಯಕ್ತಿಕವಾಗಿ ಬಹಳ ವರ್ಷಗಳಿಂದ ಈ ಎಕ್ಸಾಮ್ಸ್ನೆಲ್ಲ ನೋಡಿದ್ದೀವಿ. ನಾವು ಎಕ್ಸಾಮ್ ಬರೆದಿದ್ದೀವಿ ಮತ್ತು ಈಗ ಅಧಿಕಾರಿಯಾಗಿ 6 ತಿಂಗಳಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀನಿ. ನನಗೂ ಅನ್ನಿಸ್ತದೆ, ಪ್ರತಿ ಬಾರಿ ಎಕ್ಸಾಮ್ ನಡೆದಾಗ ನಮಗೆ ಬರುವಂಥದ್ದೇ ಹಣ ತಗೊಂಡು ಕೆಲಸ ಕೊಟ್ಟಿದ್ದಾರೆ ಅಂತ. ಬೇರೆ ತುಂಬ ಪರೀಕ್ಷೆನಲ್ಲಿ ಅಕ್ರಮ ಆಗೋಯ್ತು, ಈಗ ಲಾಸ್ಟ್ KS ನಲ್ಲಿ ಭಾಷಾಂತರ ಲೋಪ ಆಯಿತು ಅನ್ನೋದೊಂದು ಬಿಟ್ಟರೆ, ಯಾಕಂದರೆ ಅವರ ಅಧಿಕಾರಿಗೆ ಕನ್ನಡ ಅಷ್ಟು ಸರಿಯಾಗಿ ಬರ್ತಿರ್ಲಿಲ್ಲ, ಹಾಗಾಗಿ ಭಾಷಾಂತರ ಲೋಪ ಆಯಿತು ಅಂತ ಅದು ಒಂದು ಪರೀಕ್ಷೆನಲ್ಲಾಗಿರೋ ಲೋಪ. ಆದರೆ ಇಲ್ಲಿ ಆರೋಪ ಬರ್ತಾ ಇರೋದು ಭ್ರಷ್ಟಾಚಾರ ನಡೆದಿದೆ, ದುಡ್ಡಿಗೋಸ್ಕರ ದುಡ್ಡು ತಗೊಂಡು ಕೆಲಸವನ್ನ ಹಂಚ್ತಾ ಇದ್ದಾರೆ, ಕೆಲಸವನ್ನ ಕೊಡ್ತಾ ಇದ್ದಾರೆ ಈ ರೀತಿಯಲ್ಲಿ. ಬಟ್ ಇದು ಪರೀಕ್ಷಾ ಪ್ರಕ್ರಿಯೆಗೂ ಇದಕ್ಕೂ ಅಂತ ಸಂಬಂಧ ಇಲ್ಲ. ಯಾಕಂದ್ರೆ ಪ್ರತಿಯೊಂದು ಲಿಸ್ಟ್ ಅನೌನ್ಸ್ ಆದ್ಮೇಲೆ ಫೈನಲ್ ಲಿಸ್ಟ್ ಆಗೋದ್ರ ಮಧ್ಯೆ ನಡೆಯುವಂಥದ್ದು ಇದು. ಯಾರು ನಡೆಸ್ತಾ ಇದ್ದಾರೆ ಇದನ್ನು ಅನ್ನುವಂಥದ್ದನ್ನ ತನಿಖೆನಲ್ಲೇ ಗೊತ್ತಾಗಬೇಕು. ಸೊ ಇದಕ್ಕೆ ಪೂರ್ಣ ತನಿಖೆ ಆಗಲಿ, ಅದಕ್ಕೆ ಸಂಪೂರ್ಣ ಸಹಕಾರವನ್ನ KPSC ಅಧಿಕಾರಿ ವಲಯ ಕೊಡುತ್ತೆ. ಯಾರು ತನಿಖೆ ಮಾಡ್ತಾರೋ ಅವ್ರಿಗೆ ನಾವು ಸಂಪೂರ್ಣ ಸಹಕಾರ ಕೊಡ್ತೀವಿ. ನಮಗೂ ಕೂಡ ಬೇಸರ ಆಗಿದೆ, ಈ ತರ ಆಯೋಗದ ಮೇಲೆ ಯಾವಾಗಲೂ ಈ ತರದ್ದು ಒಂದು ಆರೋಪ ಬರ್ತಾ ಇದೆ. ನಾವು ಅಷ್ಟೊಂದು ವರ್ಷಗಳಿಂದ ಕೆಲಸ ಮಾಡ್ತಿರೋ ಅಧಿಕಾರಿಗಳಿದ್ದಾರೆ ಮತ್ತು ನಾವು ಕೂಡ ಅವಾಗ ಸರ್ಕಾರದಿಂದ ನೇಮಕಗೊಳ್ಳುವಂಥ ಕಾರ್ಯದರ್ಶಿಗಳು, COಗಳು ಕೆಲಸ ಮಾಡ್ತಾ ಇದ್ದೀವಿ. ನಮಗೂ ಕೂಡ ಬೇಸರ ಇದೆ. ಇದು ಒಂದು ತನಿಖೆ ಆಗಬೇಕು ಅನ್ನೋಂಥದ್ದು ನಮ್ಮ ವೈಯಕ್ತಿಕ ಅಭಿಪ್ರಾಯ ಕೂಡ. ಓಕೆ ಮೇಡಮ್, ಧನ್ಯವಾದಗಳು. ಈ ರೀತಿಯಂತಹ ಆರೋಪಗಳಿಗೂ ನಮಗೂ ಕೂಡ ಸಹಿಸಿಕೊಳ್ಳೋಕೆ ಸಾಧ್ಯವಿಲ್ಲ. ಓವರ್ ಆಲ್ ಆಗಿ ಎಲ್ಲವೂ ಕೂಡ ತನಿಖೆ ಆಗಲಿ, ಆ ಭ್ರಷ್ಟಾಚಾರ ಕೂಡ ಮುಕ್ತವಾಗಲಿ ಅನ್ನೋದು ಜ್ಯೋತಿಯವರ ಮಾತಾಗಿದೆ. ಕ್ಯಾಮರಾಮನ್ ಸಂದೇಶ್ ಜೊತೆ ಮಲಂಡಲಿ ಶ್ರೀಧರ್, ಪವರ್ TV, ಬೆಂಗಳೂರು.